ಉಪ್ಪು ಹಾಕೋದ್ರಿಂದ ಖಾರ ಕಲರ್ ಇರೋದಿಲ್ಲ, ಡಿಮ್ ಆಗ್ತದೆ. ಹಿಂದೆ ಗೊತ್ತಾ ಹೆಣ್ಮಕ್ಳಿಗೆ ಅಳಸ್ಬಾರ್ದು, ಮನೆ ಹೆಣ್ಮಕ್ಳು ಇದ್ದವರಿಗೆ. ಅಂಟಿದ್ದೀರಿ ನೀವು ಹೆಣ್ಣು ಮಕ್ಕಳು. ನಾನು ನಿಮ್ಮಂಗೇನು ಹುಡ್ದಾಗ ಹೆಣ್ಣು ಕೆಲಸ ಮಾಡ್ಕೊಂಡು ಗಂಡನ ಮನೆಗೆ ಕೆಲಸ ಮಾಡ್ಕೋದೈತನ. ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ. ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ, ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಇದು 2 ದಿವಸದಿಂದ ಲಾಗ್ ಆಗಿರುತ್ತೆ ನೋಡ್ರಿ. ಲಾಗ್ ಇಷ್ಟ ಆಗತ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡೆ ಸಪೋರ್ಟ್ ಮಾಡಿರಿ. ಇದು ಶನಿವಾರ ಮತ್ತು ರವಿವಾರದ ಲಾಗ್ ಆಗಿರೋದ್ರಿ. ಶನಿವಾರ ಬೆಳಗ್ಗೆ ನಾನು ಫಸ್ಟಿಗೆ ತಲೆಗೆ ಮೆಹಂದಿ ಹಚ್ಕೊಂಡ್ಬಿಡೋಣಂತ ಮೆಹಂದಿನ ಹಚ್ಕೊಳಕಂತೀನಿ ನೋಡ್ರಿ. ನಿನ್ನೆ ರಾತ್ರಿನೇ ಕಲಸಿಟ್ಟಿದ್ದೆ. ಇದಂತೂ ಮೆಹಂದಿ ಹಚ್ಕೊಂಡು ತಲೆ ವಾಶ್ ಮಾಡ್ಕೋದಂದ್ರೆ ಒಂದು ದೊಡ್ಡ ಕಷ್ಟ ಅನ್ಸುತ್ತೆ. ನನಗಂತೂ ಹಚ್ಕೊಳಕ್ಕೆ ಇಷ್ಟನೇ ಇರಲ್ಲ. ಬಟ್ ನೆತ್ತಿ ಒಳಗೆ ಬಿಳಿ ಕೂದಲು ಸ್ಟಾರ್ಟ್ ಆಗ್ಬಿಟ್ಟವು. ಹಂಗೆ ಬಿಟ್ಟರೆ ಮತ್ತೆ ಜಾಸ್ತಿ ಆಗ್ತಾವೆ ಅಂತೇಳಿ ಯಾವಾಗಾರು ಒಂದು ಸಲ ಹಚ್ಕೊತೀನಿ ರೀ. ತಿಂಗಳಿಗೆ ಒಂದು ಸಲ, 20 ದಿವ್ಸಿಗೆ ಒಂದು ಸಲ ನೆನಪಾದಾಗ ಮತ್ತು ಎಲ್ಲರೂ ಹೋಗೋದಿದ್ರೆ ಆ ಥರ ಹಚ್ಕೊಂಡಿರ್ತೀನಿ. ಇವಾಗ ಫುಲ್ ಹೆಂಡಿ ಮನೆ ಸಾರಿಸ್ದಂಗೆ ಆಯ್ತು ನೋಡ್ರಿ. ತಲೆ ನಾವೇ ಹಚ್ಕೊಳಕ್ಕೆ ಹೋದ್ರೆ ಹಂಗೆ ಆಗೋದು. ಈಗಿದ್ರೆ ತಲೆ ಮೆಹಂದಿ ಹಚ್ಕೊಂಡು 1 ತಾಸು 10 ನಿಮಿಷ ಅಷ್ಟೇ ಬಿಟ್ಟಿದ್ರಿ. ತಲೆ ವಾಶ್ ಮಾಡ್ಕೊಂಡ್ಬಿಟ್ಟು ಅಂದರೆ ಕಸ ಗುಡಿಸಿ, ರಂಗೋಲಿ ಹಾಕಿ ಮತ್ತು ಅರ್ಬಿ ಎಲ್ಲ ತೊಳೆದು ಫೈನಲಿ ಜಳಕ ಮುಗಿಸ್ಕಿಂದ ಈಗ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಇನ್ನು ನಾಷ್ಟಕ್ಕೆ ರೆಡಿ ಮಾಡೋದು ನೋಡ್ರಿ. ಇವತ್ತು ನಾಷ್ಟಕ್ಕಿದು ಸಿಂಪಲ್ಲಾಗೆ ಸಾಂಬಾರು ಮತ್ತು ಪಡ್ಡನ್ನು ರೆಡಿ ಮಾಡ್ಬೇಕಂತ ಮಾಡಾಕಂತೀನಿ ನೋಡ್ರಿ. ಸಾಂಬಾರಂತೂ ಸಿಂಪಲ್ಲಾಗೆ 2-3 ನಿಮಿಷ ಒಳಗಡೆ ರೆಡಿ ಆಗಿಬಿಡುತ್ತೆ. ಅಷ್ಟೇ ಸಿಂಪಲ್ಲಾಗೆ ಮಾಡ್ತಿದ್ರಿ. ಸಖತ್ತಾಗಿರುತ್ತೆ. ಪಡ್ಡು ಜೊತೆ ಆಗಲಿ, ಇಡ್ಲಿ ಜೊತೆ ಆಗಲಿ, ಅನ್ನ ಜೊತೆ ಆಗಲಿ ಟೇಸ್ಟ್ ಅಂತೂ ಮಸ್ತ್ ಇರುತ್ತೆ ರೀ. ನಮ್ಮ ಮನೆಯಾಗ ಎಲ್ಲರೂ ಇಷ್ಟಪಡ್ತಾರೆ ಈ ರೀತಿ ಟೊಮೊಟೊ ಮತ್ತು ಈರುಳ್ಳಿ ಹಾಕಿ ಮಾಡಿದ ಸಾಂಬಾರು. ಇದಕ್ಕೇನು ಜಾಸ್ತಿ ಏನು ಬೇಕಾಗೇ ಇಲ್ಲ ರೀ. ಜಸ್ಟ್ ಉಳ್ಳಾಗಡ್ಡಿ ಟೊಮೊಟೊ ಅಷ್ಟು ಇದ್ಬಿಟ್ರೆ ರೆಡಿ ಆಗಿಬಿಡುತ್ತೆ. ಈ ಕಡೆ ದೋಸೆ ಹಿಟ್ಟಂದ್ರೆ ಪಡ್ಡು ಹಿಟ್ಟು ಏನು ರುಬ್ಬಿದ್ದೆ ಅಂದರೆ 2 ದಿವಸ ಮಾಡಿಬಿಡ್ತೀನಿ. ಒಂದು ದಿವಸ ಪಡ್ಡು ಅಥವಾ ದೋಸೆ ಅಂದರೆ ಒಂದು ದಿವಸ ಉತ್ತಪ್ಪ, ಆ ಥರ ನಮಗೇನು ತಿಂತೀನಿ ಅಂತಾರಲ್ಲ ಅದನ್ನ ಮಾಡಿಕೊಡ್ತೀನಿ ರೀ. ಇವತ್ತು ಪಡ್ಡು ಮಾಡೋಣ ಅಂತೇಳಿ ನಾನು ಸ್ವಲ್ಪ ಹಿಟ್ಟನ್ನು ಉಪ್ಪು ಹಾಕ್ತೀನಿ, ಎತ್ತಿಟ್ಬಿಟ್ಟು ಉಳಿದಿದ್ದ ಹಿಟ್ಟಿಗೆ ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ರೀ. ಈ ಕಡೆ ಸಾಂಬಾರು ರೆಡಿ ಮಾಡ್ಕೊಳಕಂತೀನಿ ನೋಡಿರಿ. ಫಸ್ಟಿಗೆ ಉಳ್ಳಾಗಡ್ಡಿನ 1-2 ತೊಗೊಂಬಿಟ್ಟು ಸಣ್ಣಗೆ ಕಟ್ ಮಾಡಿ ಇಟ್ಟಿದ್ದೀನಿ. ಈ ಕಡೆ ಒಂದು 3-4 ಟೊಮೊಟೊನ ಪೇಸ್ಟ್ ಮಾಡಿ ತೊಗೋಬೇಕಾಗುತ್ತೆ ರೀ. ಕಟ್ ಮಾಡಿನೂ ಹಾಕ್ಬೋದು, ಬಟ್ ಪೇಸ್ಟ್ ಮಾಡಿ ಹಾಕ್ಬಿಟ್ರೆ ಸಾಂಬಾರು ಟೇಸ್ಟ್ ಚಲೋ ಇರುತ್ತೆ ರೀ. ಆ ಸಪ್ಪೆ ಎಲ್ಲ ಬಾಯಿಗೆ ಸಿಗಂಗಿಲ್ಲ ಮತ್ತು ತಿನ್ನೋಕೆ ಮನ್ಸು ಬರೋಲ್ಲ ರೀ ಸಪ್ಪೆ ಎಲ್ಲ ಬಾಯಿಗೆ ಸಿಕ್ಕಾಗ. ಹಂಗಾಗಿ ನಾನು ಆದಷ್ಟು ಸಾಂಬಾರ್ಗೆ ಈ ಥರ ಪೇಸ್ಟ್ ಮಾಡಿನೇ ಟೊಮೊಟೊ ಹಾಕೋದ್ರಿ. ಟೊಮೊಟೊ ಮತ್ತು ಸ್ವಲ್ಪ ಹುಣಸೆಹಣ್ಣು ಹಾಕ್ಬಿಟ್ಟು ಪೇಸ್ಟ್ ಮಾಡಿ ಇಟ್ಟಿದ್ದೀನಿ. ಈಗಿದ್ರೆ ಒಗ್ಗರಣೆಗೆ 1-2 ಚಮಚ ಎಣ್ಣೆ, ಜೀರಿಗೆ, ಸಾಸಿವೆ, ಇಂಗು, ಕುಟ್ಟಿದ್ದ ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು ಮತ್ತು 1-2 ಉಳ್ಳಾಗಡ್ಡಿನೂ ಕಟ್ ಮಾಡಿ ಹಾಕಿಬಿಟ್ಟು ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕಿಬಿಟ್ಟು ಉಳ್ಳಾಗಡ್ಡಿ ಮೆತ್ತಗಾಗೋ ಮಟ್ಟ ಹುರ್ಕೋಬೇಕಾಗುತ್ತೆ ರೀ. ಉಳ್ಳಾಗಡ್ಡಿ ಮೆತ್ತಗಾದ್ಮೇಲೆ ನಮ್ಮನೆ ಮಸಾಲೆ ಖಾರ ನೋಡಿರಿ. ಈ ರೀತಿ 2 ಚಮಚ ಮಸಾಲೆ ಖಾರ ಹಾಕ್ಬಿಟ್ರೆ ಆಯಿತು. ಯಾವುದೇ ಗ್ರೇವಿ ಆಗಲಿ ಸಾಂಬಾರಾಗಲಿ ಸಖತ್ತಾಗಿರುತ್ತೆ ರೀ. ಈಗಿದ್ರೆ ಮಸಾಲೆ ಖಾರ ಹಾಕಿ ಸ್ವಲ್ಪ ಎಣ್ಣೆ ಒಳಗೆ ಹುರ್ಕೋಬೇಕ್ರಿ. ಅಂದ್ರೇ ಅದು ಮಿಕ್ಸ್ ಮಾಡ್ಕೊಂಬಿಟ್ರೆ ಟೇಸ್ಟ್ ಬರೋದು. ಉಳ್ಳಾಗಡ್ಡಿ ಜೊತೆ ಮಸಾಲೆ ಖಾರನ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ಟೊಮೊಟೊ ಪ್ಯೂರಿ ಹಾಕಿ ಚಲೋತ್ನಾಗ 1-2 ನಿಮಿಷ ಹಸಿ ವಾಸನೆ ಹೋಗೋ ಮಟ್ಟ ಟೊಮೊಟೊ ಹಸಿ ವಾಸನೆ ಹೋಗೋ ಮಟ್ಟ ಕುದಿಸ್ಕೋಬೇಕಾಗುತ್ತೆ ರೀ. ನಾವು ಹಂಗೆ ಬೇಕಂದ್ರೆ ಚಪಾತಿ ಸಂಗಟ್ ತಿನ್ಬೋದು. ಈ ಥರ ಸಾಂಬಾರು ಥರ ಮಾಡ್ಕೊಂಬಿಟ್ರೂ ಬೆಸ್ಟ್ ಆಗುತ್ತೆ ರೀ. ಇಡ್ಲಿಗೆ ಮತ್ತು ಪಡ್ಡಿಗೆ ಮತ್ತು ಅನ್ನಕ್ಕೆ ಸಖತ್ತಾಗಿರುತ್ತೆ. ಇಲ್ಲ ನಮ್ಗೆ ಹಂಗೆ ಬೇಕಂದ್ರೆ ಗಟ್ಟಿ ಇಟ್ಕೊಂಡ್ಬಿಟ್ಟು ನೀರು ಹಾಕ್ತೀನಿ. ಚಪಾತಿ ರೊಟ್ಟಿಗೂ ತಿನ್ಬೋದು. ಸಿಂಪಲ್ಲಾಗಿರುತ್ತೆ ರೀ. ಜಾಸ್ತಿ ಏನು ಟೈಮ್ ಬೇಕಾಗಿಲ್ಲ ನೋಡಿರಿ. 2 ನಿಮಿಷ ಒಳಗಡೆ ರೆಡಿ ಮಾಡ್ಕೊಂಬಿಡ್ಬೋದು. ಅದನ್ನ 1-2 ಕುದಿಸ್ಕೋಬೇಕಾಗುತ್ತೆ ರೀ. ಆ ಕಡೆ ಸೈಡಿಗೆ ಎತ್ತಿಟ್ಬಿಟ್ಟು ಈ ಕಡೆ ನಾನು ಪಡ್ಡನ್ನೂ ಹಾಕಕ್ಕಂತೀನಿ ನೋಡಿರಿ. ಈಗ ಸಾಂಬಾರು ಚಲೋತ್ನಾಗ ಕುದ್ದಾದ್ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಆಯಿತು. ಮಸ್ತಾಗಿ ಸಾಂಬಾರನ್ನು ರೆಡಿ ಆಗುತ್ತೆ ನೋಡಿರಿ. ಸಾಂಬಾರು ಸ್ವಲ್ಪ ತಿಕ್ಕಾಗೆ ಬರಬೇಕಂದ್ರೆ ಒಂದು 5-6 ಗೋಡಂಬಿನ ಟೊಮೊಟೊ ಏನು ಪೇಸ್ಟ್ ಮಾಡ್ತೀವಲ್ರಿ ಅವಾಗನೇ ಹಾಕ್ಬಿಟ್ರೆ ಇನ್ನೂ ಟೇಸ್ಟು ಚಲೋ ಇರುತ್ತೆ ಮತ್ತು ಸ್ವಲ್ಪ ತಿಕ್ಕಾಗೆ ಬರುತ್ತೆ ರೀ ಸಾಂಬಾರು. ಈಗಿದ್ರೆ ಪಡ್ಡನ್ನು ಈ ಕಡೆ ರೆಡಿ ಮಾಡಿಬಿಟ್ಟು ನಮ್ಮ ಮನೆಯವ್ರಿಗೆ ನಾಷ್ಟಕ್ಕೆ ಹಾಕಿ ಕೊಡಾಕಂತೀನಿ ನೋಡಿರಿ. ನಮ್ಮ ತನಗಂತೂ ಈ ಸಾಂಬಾರು ಜಾಸ್ತಿ ಇಷ್ಟ ಆಗುತ್ತೆ.
ಪಡ್ಡು ಮತ್ತು ಇಡ್ಲಿ ಮಾಡಿದಾಗ ಈ ರೀತಿ ಸಾಂಬಾರು ಮಾಡಿರಿ ಮಮ್ಮಿ ಅಂತ ಕೇಳ್ತಾ ಇರ್ತಾವೆ. ಮತ್ತು ಸಿಂಪಲ್ಲಾಗಿ 2 ನಿಮಿಷ ಒಳಗಡೆ ರೆಡಿ ಮಾಡ್ಕೊಂಡ್ಬಿಡ್ಬೋದು, ಜಾಸ್ತಿ ಏನು ಟೈಮ್ನೂ ಬೇಕಾಗಿಲ್ಲ ರೀ. ಈಗಿದ್ರೆ ಎಲ್ಲರಿಗೂ ನಾಷ್ಟ ಕೈಕೊಟ್ಟು ನಾನು ನಾಷ್ಟ ಮಾಡಾಕಂತೀನಿ ನೋಡ್ರಿ. ನಾಷ್ಟ ಮಾಡಿ ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿಬಿಟ್ಟು ಸುಮ್ಮನೆ ರೆಸ್ಟ್ ಮಾಡಾಕಂತಿದ್ದೆ ರೀ. ಇವತ್ತು ಜಾಸ್ತಿ ಏನೂ ಕೆಲಸನೇ ಇಲ್ಲ, ಹಾಗಾಗಿ ಸುಮ್ಮನೆ ಕುಂತಿದ್ದೆ. ತನಗ ಮನಗ ಒತ್ತಾಯ ಮಾಡಿಬಿಟ್ಟು ಮೆಹಂದಿ ಹಚ್ಚಾಕಂತೀನಿ ನೋಡ್ರಿ. ಅಂದರೆ ಇದು ಮೆಹಂದಿ ಹಚ್ಕೊಳ್ಳೋದ್ರಿಂದ ಕೂದಲು ಉದುರೋದಾಗಲಿ ಮತ್ತು ಡ್ಯಾಂಡ್ರಫ್ ಆಗೋದಾಗಲಿ ಆಗಂಗಿಲ್ಲ. ಹಾಗಾಗಿ ಅವರಿಗೆ ಒತ್ತಾಯ ಮಾಡಿ ಮೆಹಂದಿ ಹಚ್ಬಿಟ್ಟು ನಾನು ಈ ಕಡೆ ಸಂಜೆ ಮುಂದಾಗ ಹಚ್ಚಿದ್ರಿ. ಬೆಳಗ್ಗೆಯಿಂದ ಹೇಳಾಕತ್ತಿದ್ದು ಸಾಯಂಕಾಲ 4 ಗಂಟೆಕನ ಹಚ್ಕೊಂಡ್ರು ಅವರು. ಬೆಳಗ್ಗೆ ಹೇಳಿದಾಗ ಅವರಿಗೆ ಮೆಹಂದಿ ಹಚ್ಬಿಟ್ಟು ನಾನು ಈ ಕಡೆ ಕೈಕಾಲು ಮುಖ ತೊಗೊಂಡು ದೇವ್ರ ಮುಂದೆ ದೀಪ ಹಚ್ಬಿಟ್ಟು ಇವತ್ತು ಸ್ನ್ಯಾಕ್ಸ್ ಸಿಗಿದ್ರೆ ಅವಲಕ್ಕಿ ಚೂಡ ಮಾಡಾಕಂತೀನಿ ನೋಡ್ರಿ. ತಂದುಬಿಟ್ಟು ಆಲ್ರೆಡಿ 1 ವಾರ ಬಂತು, ಮಾಡಾಕನ ಆಗಿತ್ತಿಲ್ಲ. ಇವತ್ತು ಮಾಡ್ಕೊಡೋಣಂತ ಚಾಣಿಸ್ಬಿಟ್ಟು ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ. ಇವನ್ನ ಕೇರ್ ಬಿಟ್ಟರೆ ಹೆಂಗೆ ಗೊತ್ತಂದ್ರೆ ಎಲ್ಲ ಹಾರ್ಕೊಂಡು ಹೋಗ್ಬಿಡ್ತಾವೆ. ಕ್ಲೀನ್ ಮಾಡೋದೇ ಒಂದು ದೊಡ್ಡ ಕೆಲಸ ಇದು. ಯಾಕಂದರೆ ಕೇರಿದ್ರೆ ಎಲ್ಲ ಹಾರಿ ಹೋಗ್ತಾವೆ ಮತ್ತು ಅವು ಡಸ್ಟ್ ಎಲ್ಲ ಕೆಳಗೆ ಉಳ್ಕೋತದಲ್ರಿ. ಹಾಗಾಗಿ ಈ ಥರ ದಪ್ಪ ಕಣ್ಣಿರೋ ಚಾಣಿನ ತೊಗೊಂಡ್ಬಿಟ್ಟು ಚಾಣಿಸ್ಕೊಂಡ್ಬಿಡ್ಬೇಕು. ಮತ್ತು ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ನೀಟಾಗಿ ಅದು ಡಸ್ಟ್ ಎಲ್ಲ ಹೋಗ್ಬಿಡುತ್ತೆ ಅದ್ರೊಳಗಿಂದ. ಈ ರೀತಿ ಒಂದು 7-8 ನಿಮಿಷ ಚಲೋತ್ನಾಗೆ ಹುರ್ಕೋಬೇಕಾಗುತ್ತೆ ರೀ. ಅಂದರೆ ಜಾಸ್ತಿ ಇದ್ದರೆ ಜಾಸ್ತಿ ಟೈಮ್ ಬೇಕಾಗುತ್ತೆ. ಆದರೆ ಒಂದು 7-8 ನಿಮಿಷ ಆದ್ರೂ ಸಣ್ಣ ಉರಿಯೊಳಗೆ ಚಲೋತ್ನಾಗೆ ಅದು ಕುರುಮ್ ಆಗೋ ಮಟ್ಟ ಹುರ್ಕೋಬೇಕಾಗುತ್ತೆ ರೀ ಅವಲಕ್ಕಿ ಎಲ್ಲ ರೀ. ಚಲೋತ್ನಾಗೆ ಹುರ್ಕೊಂಬಿಟ್ಟು ಎತ್ತಿಟ್ಟು ಈಗ ಒಗ್ಗರ್ಣೆ ರೆಡಿ ಮಾಡಾಕಂತೀನಿ ನೋಡ್ರಿ. ಒಗ್ಗರ್ಣೆಗಿದ್ರೆ ಎಣ್ಣೆ ಮತ್ತು ಪುಟಾಣಿ ಶೇಂಗಾ ಹಾಕಿ ಚಲೋತ್ನಾಗೆ ಹುರ್ಕೋಬೇಕು ರೀ. ಇದೇ ಟೇಸ್ಟ್ ಕೊಡೋದು. ಪುಟಾಣಿ ಶೇಂಗಾ ಚಲೋತ್ನಾಗೆ ಹುರಿದ್ಬಿಟ್ರೆ ಅದು ಅವಲಕ್ಕಿ ಆಗಲಿ ಮತ್ತು ಚೂಡ ಆಗಲಿ ಟೇಸ್ಟ್ ಬರುತ್ತೆ ರೀ. ಮತ್ತು ಶೇಂಗಾ ಪುಟಾಣಿ ಚಲೋತ್ನಾಗೆ ಹುರ್ಕೊಂಡ್ಮೇಲೆ ಸ್ವಲ್ಪ ಅಜ್ವಾಯಿನು, ಜೀರಿಗೆ ಮತ್ತು ಸಾಸಿವೆ ಹಾಕಿ ಹುರ್ಕೊಂಡಾದ್ಮೇಲೆ ಕುಟ್ಟಿಟ್ಟಿದ್ದ ಬೆಳ್ಳುಳ್ಳಿ ಮತ್ತು ಕರ್ಬೇವು ಸೊಪ್ಪನ್ನ ಹಾಕಿಬಿಟ್ಟು ಕರ್ಬೇವು ಸ್ವಲ್ಪ ಕ್ರಿಸ್ಪಿ ಆಗೋ ಮಟ್ಟ ಹುರ್ಕೋಬೇಕು ನೋಡ್ರಿ. ಒಂದೊಂದಾಗಿ ಹಾಕಬೇಕಾಗುತ್ತೆ, ಒಟ್ಟಿಗೆ ಹಾಕಿಬಿಟ್ರೆ ಅದು ಟೇಸ್ಟ್ ಆಗಂಗಿಲ್ಲ ರೀ ಒಗ್ಗರ್ಣೆ. ಅದಕ್ಕಾಗಿ ಕರ್ಬೇವೆಲ್ಲ ಚಲೋತ್ನಾಗೆ ಹುರ್ಕೊಂಡಾದ್ಮೇಲೆ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಖಾರದ ಪುಡಿ ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಬಿಟ್ಟು ಹುರಿದಿಟ್ಟಿದ್ದ ಅವಲಕ್ಕಿನ ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ರೀ. ಇದು 2-3 ರೀತಿ ಒಳಗೆ ಮಾಡ್ಬೋದು. ಕೆಂಪು ಖಾರ ಹಾಕಿ ಅದನ್ನು ಮಾಡ್ಕೋಬೋದು. ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿಬಿಟ್ಟು ಒಗ್ಗರ್ಣೆ ಹಾಕಿಬಿಟ್ಟು ಮಾಡ್ತಾರೆ ರೀ. ನಾನು ಇವತ್ತು ಮಸಾಲೆ ಖಾರ ಹಾಕಿಬಿಟ್ಟು ಮಾಡಿದ್ದೀನಿ. ಅಂದರೆ ನಮ್ಮ ಮನ್ಯಾಗ ಇದೇ ರೀತಿ ಇಷ್ಟಪಡೋದು. ಅವಲಕ್ಕಿ ಚಲೋತ್ನಾಗೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈ ಕಡೆ 1-2 ಚಮಚದಷ್ಟು ಸಕ್ಕರೆ ಮತ್ತು ಸ್ವಲ್ಪ ಆಮ್ಚೂರು ಪುಡಿ ಹಾಕಿ ಅದನ್ನ ಪುಡಿ ಮಾಡಿ ಇದಕ್ಕನ್ನು ಸೇರಿಸ್ಬೇಕ್ರಿ. ಅವಾಗ ಟೇಸ್ಟ್ ಚಲೋ ಇರುತ್ತೆ. ಅಂದರೆ ನಮ್ಮ ಮನ್ಯಾಗ ಈ ರೀತಿ ಇಷ್ಟಪಡ್ತಾರೆ, ಸ್ವಲ್ಪ ಸ್ವೀಟಾಗಿ ಹುಳಿಯಾಗಿದ್ರೆ. ಅದಕ್ಕಾಗಿ ಆಮ್ಚೂರು ಪುಡಿ ಮತ್ತು ಸಕ್ಕರೆನ ಪುಡಿ ಮಾಡಿ ಸೇರಿಸಿ ಮಿಕ್ಸ್ ಮಾಡಿದ್ದು ನೋಡ್ರಿ. ನನ್ನ ಮಗನಿಗೆ ತಲೆಗೆ ಮೆಹಂದಿ ಹಚ್ಬಿಟ್ಟಿದ್ದೆ ಫುಲ್. ಮಮ್ಮಿ ನಂಗೆ ತೋರಿಸ್ಬೇಡ್ರಿ ಮಮ್ಮಿ ತಲೆಯೆಲ್ಲ ಹೆಂಗೆ ಕಾಣಕತ್ತೈತಿ ಅಂತ ಹೇಳಾಕತ್ತಿದ್ದಾರೆ. ಈಗಿದ್ರೆ ಅವನಿಗೆ ಪ್ಲೇಟ್ನ ಹಾಕಿ ಕೊಟ್ಟಿದ್ದೆ. ನನ್ನ ಮಗಳಿದ್ರೆ ಅವಲಕ್ಕಿ ಆಗಲಿ ಚುರುಮರಿ ಆಗಲಿ ಹಾಗೆ ತಿನ್ನೋ ಮಾತನೇ ಇಲ್ಲ ರೀ. ಯಾಕಂದ್ರೆ ಆಕೆಗೆ ಹಾಗೆ ಇಷ್ಟ ಆಗಂಗಿಲ್ಲ. ಅದನ್ನ ಸ್ವಲ್ಪ ಡಿಫ್ರೆಂಟಾಗಿ ರೆಡಿ ಮಾಡ್ಕೊಂಡು ತಿಂತಾಳೆ. ಅದನ್ನ ಮನು ನೋಡಿಬಿಟ್ಟು ಇದನ್ನೇ ಟೇಸ್ಟ್ ಆಗೈತಿ ನಂದು ಇದ್ರೊಳಗಡೆ ಹಾಕಿಬಿಟ್ಟು ಮಿಕ್ಸ್ ಮಾಡಿ ನಂಗೆ ಪ್ಲೇಟ್ನ ಹಾಕಂತ ಹೇಳಾಕತ್ತಿದ್ದಾರೆ. ಅಂದರೆ ಸ್ವೀಟ್ ಚಟ್ನಿ ಮತ್ತು ಉಳ್ಳಾಗಡ್ಡಿ, ಟೊಮೊಟೊ, ಕೊತ್ತಂಬರಿ ಆ ಥರ ಎಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡಿದಾಗ ಇನ್ನೂ ಟೇಸ್ಟ್ ಜಾಸ್ತಿ ಆಗುತ್ತಲ್ರಿ. ಅದನ್ನು ಮಿಕ್ಸ್ ಮಾಡಿಬಿಟ್ಟು ಮನು ಇದ್ರೆ ನಂಗೆ ತಿನ್ಸಾಕತ್ತಿದ್ದ. ಇದನ್ನ ಟೇಸ್ಟ್ ಆಗೈತಿ ನೋಡಿ ಮಮ್ಮಿ ತಿನ್ರಿ ಇದು ಅಂತೇಳಿ. ಮತ್ತೆ ಅವನಿಗೆ ಹೆಂಗೆ ಫೋನ್ ಕೊಡ್ಸಿದ ಅವನಿಗೆ ಅದೇ ಇವತ್ತು ತನ್ನ ಜೊತೆ ಸಿಕ್ಕಾಪಟ್ಟೆ ಜಗಳ ಆಗಕ್ಕಂತಿತ್ತು ನೋಡ್ರಿ. ಯಾಕಂತಂದ್ರೆ ಫೋನ್ ಸಲ ಅಂದರಿ ಫೋನ್ ಬೇಕಂತ ಈಗ ಕೊಡಿಸ್ತೀವಪ್ಪಿ ಇನ್ನೊಂದು 2-3 ದಿವಸ ಹೋಗಲಿ ಅಂತ. ನಾನು ಅಂದ್ರೆ ಅಮಾವಾಸ್ಯೆ ಐತಿ ಇವತ್ತು ಶನಿವಾರ ಐತಿ ಬ್ಯಾಡ ಅಂತೇಳಿ ನಾನು ಆ ಥರ ಹೇಳಾಕತ್ತಿದ್ದೆ. ಅವನಿಗಂದ್ರೆ ಎಲ್ಲ ಕೊಡಿಸ್ತೀರಿ, ನನಗಂದ್ರೆ ಏನೂ ಕೊಡ್ಸಂಗಿಲ್ಲ. ಮತ್ತು ಅವನಿಗಂದ್ರೆ ಹೊರಗಡೆ ತಿರ್ಗಾಡಕ್ಕೆ ಬಿಡ್ತೀರಿ ರಾತ್ರಿ ತನಕ. ನನಗಂದ್ರೆ ಎಲ್ಲರೂ ಹೋಗ್ತೀನಂದ್ರೆ ನೀವು ಏನಾದರೂ ಒಂದು ರೀಸನ್ ಹೇಳ್ತಾನೆ ಇರ್ತೀರಿ ಅಂತೇಳಿ ಹೇಳಾಕತ್ತಿದ್ಲು. ಹೆಣ್ಮಕ್ಳಿಗೆ ಆಳ್ಸಕ್ಕೆ ಹೋಗ್ಬಾರ್ದು, ಹೆಣ್ಮಕ್ಳಿಗೆ ಕಾಡ್ಸಕ್ಕೆ ಹೋಗ್ಬಾರ್ದು ಅಂತೇಳಿ ಆ ಥರ ಈ ಥರ ಎಲ್ಲ ಕೈ ಮಾಡಿ ಹೇಳಾಕತ್ತಿದ್ಲು. ಈ ಕಡೆ ಸಿಟ್ಟನು ಬರಾಕತ್ತಿತ್ತು, ನಗುನೂ ಬರಾಕತ್ತಿತ್ತು. ಏನು ಕೆಲಸ ಮಾಡಕ್ಕಂದ್ರೆ ಒಲ್ಲೆ ಅನ್ಸುತ್ತೆ ನಿಂಗೆ, ಅದು ಬೇಕು ಇದು ಬೇಕು ಕೇಳ್ತಂತ ನಾನು ಸ್ವಲ್ಪ ಜೋರು ಮಾಡಿ ಬಯಾಕತ್ತಿದ್ದೆ ರೀ. ಹಂಗೆ ಅಲ್ರಿ ಮನೆಯಿಂದ ಮೇಲೆ ಜಗಳನೂ ಇರುತ್ತೆ, ಈ ಕಡೆ ಖುಷಿನೂ ಇರುತ್ತೆ. ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ.
ಇದು ರವಿವಾರದ ಲಾಗ್ನ ಕಂಟಿನ್ಯೂ ಮಾಡಾಕತ್ತಿದ್ದು ನೋಡ್ರಿ. ನಿನ್ನೆ ಅಷ್ಟು ಜಗಳ ಮಾಡಿಬಿಟ್ಟು ಮನ್ಕೊಂಬಿಟ್ವಿ ಅಂದರೆ ತನಗೆ ಸ್ವಲ್ಪ ಬೈದ್ಬಿಟ್ಟು ಹಂಗಲ್ರಿ. ಮನೆ ಇದ್ಮೇಲೆ ಸಣ್ಣ ಪುಟ್ಟ ಕಿತ್ತಾಟಗಳು ನಡೀತಾ ಇರ್ತಾವೆ. ಅಂದ್ರೆ ಆಲ್ಮೋಸ್ಟ್ ಎಲ್ಲರ ಮನೆಯೊಳಗೆ ಇರುತ್ತಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೇನು ಅನ್ಸುತ್ತೆ ಅಂತೇಳಿ ಕಮೆಂಟ್ ಮಾಡಿರಿ, ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತೀರಿ ಅಂತೇಳಿ. ಅಂದರೆ ಒಂದೊಂದ್ಸಲ ಆ ಥರ ಆಗ್ತಿರ್ತೈತ್ರಿ. ಹೆಣ್ಮಕ್ಳು ಅಂದಮೇಲೆ ಸ್ವಲ್ಪ ಸ್ಟ್ರಿಕ್ಟ್ ಇಡಬೇಕಾಗುತ್ತೆ. ಹೊರಗೆ ಕಳ್ಸೋದಾಗಲಿ ಮತ್ತು ಆ ಥರ ಹೊರಗೆ ಹೋಗೋಕೆ ಬ್ಯಾಡ ಅನ್ನೋದಾಗಲಿ ನಡೀತಾ ಇರ್ತೈತಿ. ಆದರೆ ತನಗೆ ಮಾತ್ರ ಜಾಸ್ತಿ ಸಿಟ್ಟು ಬರ್ತಾ ಇರ್ತೈತಿ. ನನಗಂದ್ರೆ ಎಲ್ಲಿ ಹೊರಗಡೆ ಬಿಡಂಗಿಲ್ಲ ನೀವು, ಮತ್ತು ಏನೂ ಕೊಡ್ಸಂಗಿಲ್ಲ. ಅವನಿಗಾದ್ರೆ ಎಲ್ಲ ಕೊಡಿಸ್ತೀರಿ ಮತ್ತು ಹೊರಗಡೆ ಬಿಡ್ತೀರಿ ಅಂತ ಅಂತಿರ್ತಾಳು. ಆದಷ್ಟು ಸ್ವಲ್ಪ ಹೆಣ್ಮಕ್ಳು ಅಂದಮೇಲೆ ನಾವು ಸ್ವಲ್ಪ ಕೇರ್ಫುಲ್ಲಾಗಿಯೇ ಇರಬೇಕಾಗುತ್ತಲ್ರಿ. ಅದಕ್ಕಾಗಿ ತನಗೆ ಆ ಥರ ಅನ್ನಿಸ್ತಿರ್ತೈತಿ. ಪರವಾಗಿಲ್ಲ, ನಮ್ಮ ಜವಾಬ್ದಾರಿ ನಮ್ಮ ಕರ್ತವ್ಯ ನಾವು ಮಾಡ್ತಾ ಇರ್ತೀವಿ. ಆದರೆ ಮಕ್ಕಳಿಗೆ ಸ್ವಲ್ಪ ಆ ಥರ ಕೆಲವೊಂದು ಸಲ ಅನ್ನಿಸ್ತಿರ್ತೈತಿ. ಈಗಿದ್ರೆ ನಾನು ನೆಕ್ಸ್ಟ್ ಡೇ ಲಾಗ್ನ ಸ್ಟಾರ್ಟ್ ಮಾಡಿದ್ದೆ ಅಲ್ರಿ. ದೇವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ರಾಯರ ಆಶೀರ್ವಾದ ತೊಗೊಂಬಿಟ್ಟು ಈಗಿದ್ರೆ ನಾಷ್ಟಕ್ಕೆ ಮತ್ತೆ ದೋಸೆ ನೋಡ್ರಿ, ಅಂದರೆ ಉತ್ತಪ್ಪ. ನಿನ್ನೆ ಇದೇ ಹಿಟ್ಟಲ್ಲಿ ನಾನು ಪಡ್ಡು ಮಾಡಿಕೊಟ್ಟಿದ್ದೆ ಅಲ್ರಿ. ಪಡ್ಡು ಆಗಲಿ ದೋಸೆ ಆಗಲಿ ಸಖತ್ತಾಗಿ ಬರ್ತಾವೆ. ಅಂದ್ರೆ 1 kg ಅಕ್ಕಿ ತೊಗೊಂಡ್ಬಿಟ್ರೆ ಅದಕ್ಕೆ 1/4 kg ಅಷ್ಟು ಅಥವಾ 200 ಗ್ರಾಮ್ ಅಷ್ಟು ಉದ್ದಿನಬೇಳೆ ಮತ್ತು 100 ಗ್ರಾಮ್ ಅಷ್ಟು ಅವಲಕ್ಕಿ ಮತ್ತು 2 ಚಮಚದಷ್ಟು ಮೆಂತ್ಯನ ಹಾಕಿಬಿಟ್ಟು ಅಕ್ಕಿನ ನೆನೆಸ್ಬಿಟ್ಟು, ಅಂದರೆ ಬೆಳಗ್ಗೆ ನೆನೆಸಿ ರಾತ್ರಿ ಬಿಟ್ಬಿಟ್ರಾಯ್ತು. ದೋಸೆ ಮತ್ತು ಪಡ್ಡು ಉತ್ತಪ್ಪ ಮತ್ತು ಇಡ್ಲಿನೂ ಮಾಡ್ಬೋದು ರೀ. ಅಂದರೆ ಸ್ವಲ್ಪ ಇಡ್ಲಿ ಜಿಗಿಟಾಗಿ ಬಂದಿರ್ತಾವೆ. ಅಂದ್ರೆ ನಮ್ಮ ಮನೆಯೊಳಗೆ ರವದ ಇಡ್ಲಿ ಜಾಸ್ತಿ ಇಷ್ಟಪಡ್ತಾರೆ. ರವೆ ಇಡ್ಲಿನೂ ಅಷ್ಟೇ ಮನೆಯೊಳಗೆ ಅಕ್ಕಿನ ತೊಳೆದು ಹಾಕಿಬಿಟ್ಟು ರವಾನ ಮಾಡಿಸ್ಕೊಂಬಂದ್ಬಿಟ್ಟು ಇಡ್ಲಿ ಮಾಡಬೇಕು. ಅದನ್ನೂ ಸಖತ್ತಾಗಿರ್ತಾವೆ ರೀ. ಇಡ್ಲಿ ರವೆ ಮಾಡಿಸೋ ಮುಂದಾಗಿಂತಲೇ ಸ್ವಲ್ಪ ಸಾಬುದಾನಿ ಮಿಕ್ಸ್ ಮಾಡಿಬಿಟ್ರಾಯ್ತು. ಇನ್ನಷ್ಟು ಹೆಲ್ದಿಯಾಗಿನೂ ಇರುತ್ತೆ ಮತ್ತು ಇಡ್ಲಿನೂ ಸಾಫ್ಟಾಗಿ ಬರ್ತಾವೆ ನೋಡ್ರಿ. ಈಗ ಎಲ್ಲರಿಗೂ ಉತ್ತಪ್ಪ ರೆಡಿ ಮಾಡಿ ಕೊಟ್ಬಿಟ್ಟು ಚಟ್ನಿನೂ ರೆಡಿ ಮಾಡಿದೆ ರೀ. ಮಸ್ತಾಗಿ ನಾಷ್ಟ ಎಲ್ಲ ಮುಗಿಸ್ಬಿಟ್ಟು ಇವತ್ತು ಸ್ವಲ್ಪ ಪಾರ್ಸಲ್ ಕೊಡೋದಿತ್ತಂದ್ರೆ ಇಲ್ಲೇ ಲೋಕಲ್ ಕೊಡೋದಿತ್ತು ರೀ. ಹಾಗಾಗಿ ನಾನು ಈಗ ಅದನ್ನ ಕೊಟ್ಬಿಟ್ಟು ಮತ್ತು ಹಾಗೆ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕಾಯಿಪಲ್ಯ ಎಲ್ಲ ತರೋದಿತ್ತು. ಅದಕ್ಕಾಗಿ ಮಾರ್ಕೆಟ್ಗೆ ಹೊಂಟಿದ್ದೀನಿ ನೋಡ್ರಿ. ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ಬೇಕಾಗಿತ್ತು ಖಾರದ ಪುಡಿ, ಹಾಗಾಗಿ ಅದನ್ನೇ ತೊಗೊಂಡು ಬಂದು ಇವತ್ತು ಖಾರ ಮಾಡಿಸ್ಬೇಕಂತ ಹೇಳಿ. ಬಿಸಿಲಂತೂ ಸಿಕ್ಕಾಪಟ್ಟೆ ಐತ್ರಿ. ಬಿಸಿಲು ಇಷ್ಟ ಐತ್ಲ, ಮೆಣಸಿನ್ಕಾಯಿ ಅಂತೂ ಒಂದು 2-3 ತಾಸ್ನಾಗ ಒಣಗೇ ಬಿಡ್ತಾವೆ ನೋಡ್ರಿ, ಅಷ್ಟು ಬಿಸಿಲಿತ್ತು. ಅದಕ್ಕಾಗಿ ತಂದುಬಿಟ್ಟು ಇವತ್ತು ಮಾಡಿಸ್ಲೈತಂತೇಳಿ ನಾನು ಇಲ್ಲಿ ಪಾರ್ಸಲ್ ಕೊಡಬೇಕಾಗಿತ್ತು ಅಂತ ಹೇಳಿದೆ ಅಲ್ರಿ. ಅದನ್ನೆಲ್ಲ ಪ್ಯಾಕ್ ಮಾಡ್ಕೊಂಬಿಟ್ಟು ಶಾವಿಗೆ ಕಾರ್ಚಿಕಾಯಿ ಮತ್ತು ಮೊಸರು ಖಾರ ಹೇಳಿದ್ರೆ ಹಂಗೆ ಅವರಿಗೆ ಕೊಟ್ಟು ಬರಮ್ದಾಗ ಮೆಣಸಿನ್ಕಾಯಿ ಕಾಯಿಪಲ್ಯ ಎಲ್ಲ ತಂದ್ರಾಯ್ತು ಅಂತೇಳಿ ಹೊಂಟಿದ್ದೀವಿ ನೋಡ್ರಿ. ಬಿಜಾಪುರ ಅಂತೂ ಜಾಸ್ತಿ ಬೆಳೆದ್ಬಿಟ್ಟೈತಿ. ಅಂದರೆ ನಾನು ಜಾಸ್ತಿ ಎಲ್ಲಿ ತಿರುಗಾಡಕ್ಕೆ ಹೋಗಿಲ್ಲ ರೀ. ಆದರೆ ಎಲ್ಲರೂ ದೂರ ಹೋದಾಗ ಅನಿಸುತ್ತೆ ಬಿಜಾಪುರಕ್ಕೆ, ಅಂದರೆ ಬಿಜಾಪುರ ಒಳಗೆ ಎಷ್ಟು ಬೆಳೆದೈತಲ್ಲ ಅಂತೇಳಿ. ಅಂದರೆ ಒಂದು ಊರಿಗೆ ಹೋಗಿ ಬಂದಾಗಟ್ಟಾಗುತ್ತೆ. ಒಂದು ದಂಡಿಯಿಂದ ಇನ್ನೊಂದು ದಂಡಿಗೆ ಹೋಗ್ಬೇಕಂದ್ರೆ ರೀ, ಅಂದರೆ 7-8 ಕಿಲೋಮೀಟ್ರ್ ಮೇಲೆ ಆಗುತ್ತೆ ರೀ. ಅಂದರೆ ನಮ್ಮ ಮನೆಯಿಂದ ಆ ಕಡೆ ಬೆಂಗಳೂರು ಬೈಪಾಸ್ ಏನೈತಲ್ಲ 10-11 ಕಿಲೋಮೀಟ್ರ್ ಆಗುತ್ತೆ. ಇವತ್ತು ಅಲ್ಲಿ ಹೋಗಿ ಪಾರ್ಸಲ್ ಕೊಟ್ಟು ಹಂಗೆ ಬರಮ್ದಾಗ ಕಾಯಿಪಲ್ಯನೂ ತಂದೆ ನೋಡ್ರಿ. ಮೆಣಸಿನ್ಕಾಯಿನೂ ತಂದಿದ್ದೆ, ತಂದು ತೊಳೆದು ಮ್ಯಾಲೆ ಒಯ್ದು ಫಸ್ಟಿಗೆ ಹಾಕಿಬಿಟ್ಟನೆ ನೆಕ್ಸ್ಟ್ ಕೆಲಸ ಮಾಡಾಕಂತೀನಿ ರೀ. ಅಂದರೆ ಸಂಜೆ ತನಕ ಒಣಗಿ ಬಿಡ್ತಾವೆ, ಬಿಸಿಲು ಜಾಸ್ತಿ ಐತೆ ಅಂತ ಹೇಳ್ರಿ. ಈಗಿದ್ರೆ ಆ್ಯಕ್ಚುಲಿ ಹಪ್ಪಳ ಸಂಡ್ಗೆ ಸಿಕ್ಕಾಪಟ್ಟೆ ಆರ್ಡ್ರ್ ಬಂದವು. ಅಕ್ಕಿನ ಮುಗ್ದಾವ್ರಿ. ಹಾಗಾಗಿ ನಾನು ಕೆಲವೊಬ್ಬರಿಗೆ ಅಕ್ಕಿನ ಕೇಳಿದ್ದು ಅವ್ರ ಕಡೆಯೂ ಇಲ್ಲ ಅಂತ ಹೇಳ್ಯಾರ. ಅಂದ್ರೆ ಅಡ್ವಾನ್ಸ್ ಹೇಳಬೇಕಾಗುತ್ತಲ್ರಿ, ಹಾಗಾಗಿ ಎಲ್ಲ ಕೊಟ್ಬಿಟ್ಟಿರ್ತಾರೆ. ಅದಕ್ಕಾಗಿ ನಾನು ಮಾಡೋಕ್ಕೆ ಹೋಗಿಲ್ಲ. ಆದಷ್ಟು ಜಲ್ದಿ ಮಾಡಬೇಕಾಗೈತಿ. ಹಪ್ಪಳ ಮತ್ತು ಸಂಡ್ಗೆ ಅಂತೂ 20-20 kg ಗಟ್ಟಲೆ ಆರ್ಡ್ರ್ ಬಂದವ್ರಿ. ಒಬ್ಬರೇ 10 kgನ ಆರ್ಡ್ರ್ ಕೊಟ್ಟಾರ ಆಲ್ರೆಡಿ. ಸಂಡ್ಗಿನ ಮಾಡಬೇಕಾಗೈತಿ. ಸಾವಕಾಶ ಮಾಡಿಕೊಡ್ತೀನಿ ರೀ ಅಂತ ಹೇಳಿದ್ದೀನಿ. ಈಗಿದ್ರೆ ಗೋಳಿ ಪಲ್ಯ ತಂದಿದ್ದೆ ರೀ. ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ರೊಟ್ಟಿ ಮತ್ತು ಪುಂಡಿ ಪಲ್ಯ ಚಟ್ನಿ ಗೋಳಿ ಪಲ್ಯ ಎಲ್ಲ ಮಾಡಬೇಕಿತ್ತು. ನನಗೆ ಹೊರಗಡೆ ಹೋಗಿ ಬಂದ ತಕ್ಷಣ ತಲೆನೂ ಸ್ಟಾರ್ಟ್ ಆಗ್ಬಿಡುತ್ತೆ ರೀ. ಇದು ಕಾಯಿಪಲ್ಯ ಎಲ್ಲ ತೆಗೆದಿಟ್ಟು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಅಡುಗೆ ಮತ್ತು ಮಾಡ್ರೈತಂತ ಅಂದ್ಕೊಳಕಂತೀನಿ ನೋಡ್ರಿ. ಇದು ಗೋಳಿ ಪಲ್ಯ ತರೋದು ಅಷ್ಟು ಇಂಪಾರ್ಟೆಂಟ್ ಅಲ್ರಿ. ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಅದ್ರೊಳಗಿನ ಸಣ್ಣ ಸಣ್ಣ ಬೇರೆಲ್ಲ ಇರ್ತಾವ್ರಿ, ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಮಾಡಬೇಕಾಗುತ್ತೆ. ಇಲ್ಲ ಬೇರೆಲ್ಲ ಹಾಕಿ ಅದನ್ನ ಪಲ್ಯ ಮಾಡಿಬಿಟ್ರೆ ಹೊಟ್ಟೆ ಜಾಡ್ಸುತ್ತಂತ ಹೇಳ್ತಿದ್ರು ನಮ್ಮ ಅಜ್ಜಿ ಅವಾಗ ರೀ. ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಬೇಕಿತ್ತು. ಫಸ್ಟಿಗಿದ್ರೆ 1 ಕಪ್ ಚಹಾ ಕುಡಿದ್ಬಿಟ್ಟು ಆಮೇಲೆ ಕ್ಲೀನ್ ಮಾಡ್ಕೊಂಡ್ರೈತಂತೆ ಅಂದ್ಕೊಂಡ್ಬಿಟ್ಟು ಈಗ ಚಹಾ ಕುಡಿಯಾಕಂತೀನಿ ನೋಡ್ರಿ. ಚಹಾ ಕುಡಿದು ಕಾಯಿಪಲ್ಯ ಎಲ್ಲ ಸೋಸ್ಕೊಂತ ಕೂತಿದ್ದೆ ರೀ. ಮತ್ತೊಂದು ಅರ್ಧ ಟ್ಯಾಬ್ಲೆಟು ತೊಗೊಂಡ್ಬಿಟ್ಟೆ, ತಲೆನೋವು ಕಮ್ಮಿ ಆಗಲಿಲ್ಲ. ಆದ್ರೂ ಸ್ವಲ್ಪ ಸಣ್ಣಗಿತ್ತು. ಈಗಿದ್ರೆ ಕಾಯಿಪಲ್ಯ ಎಲ್ಲ ಸೋಸಿದ್ಮೇಲೆ ನಮ್ಮ ಮನೆಯವರು ಬಂದಿದ್ರೆ ನಂಗೆ ಪೈನಾಪಲ್ ಕಟ್ ಮಾಡೋದಂದ್ರೆ ಒಂದು ದೊಡ್ಡ ಬಿರಿ ಅನ್ಸುತ್ತೆ ನೋಡ್ರಿ. ಯಾಕಂದ್ರೆ ಅದು ಸಪ್ಪೆ ನೀಟಾಗಿ ಜಲ್ದಿ ಕಟ್ಟನ ಆಗಂಗಿಲ್ಲ. ಇಲ್ಲೇ ಜ್ಯೂಸ್ ಮಾಡಿಬಿಡ್ತೀನಿ. ನಮ್ಮ ಮನೆಯವ್ರು ಬಂದಿದ್ರೆ ಹಾಗಾಗಿ ಮ್ಯಾಲಿಂದೆಲ್ಲ ತೆಗೆದು ಕೊಡ್ರಿ ಅಂತ ಹೇಳಾಕತ್ತಿದ್ದೆ.
ಅವರು ಮೇಲಿಂದೆಲ್ಲ ತೆಗೆದುಕೊಟ್ರು. ಆಮೇಲೆ ಈ ಥರ ಕಟ್ ಮಾಡಿಬಿಟ್ಟು ಡಬ್ಬಿಗೆ ಹಾಕಿಟ್ಬಿಟ್ರೆ ಮಕ್ಕಳು ತಿಂತಾರೆ, ಇಲ್ಲಾಂದರೆ ಹಾಗೆ ಇಟ್ಬಿಟ್ರಂತೂ ಮುಟ್ಟಂಗೆ ಇಲ್ಲ ರೀ. ದಾಳಿಂಬ್ರಿ ಆಗಲಿ ಮತ್ತು ಪೈನಾಪಲ್ ಆಗಲಿ ತಂದಾಗೇನಿಲ್ಲ ನಾವೇ ಕಟ್ ಮಾಡಿಬಿಟ್ಟು ಇಲ್ಲ ದಾಳಿಂಬ್ರಿ ತಂದಾಗ ಸುಲಿದ್ಬಿಟ್ಟು ಇಟ್ಟರೆ ತನು ಮನು ತಿಂತಾರೆ, ಇಲ್ಲಾಂದರೆ ತಿನ್ನಕ್ಕೆ ಹೋಗಂಗಿಲ್ಲ. ಮತ್ತು ಪದೇ ಪದೇ ಅದನ್ನ ಕ್ಲೀನ್ ಮಾಡೋದು ಕಷ್ಟ ಅನಿಸುತ್ತಲ್ರಿ, ಅದಕ್ಕಾಗಿ ಒಂದೇ ಸಲಕ್ಕೆ ಎಲ್ಲ ಕಟ್ ಮಾಡಿ ಡಬ್ಬಿಗೆ ಹಾಕಿ ಈ ಥರ ಆಯ್ತಂತೇಳಿ ಇಟ್ಟು ಈ ಕಡೆ ಪಲ್ಯ ಎಲ್ಲ ಸೋಸಿ ತೊಳೆದು ಇಟ್ಟಿದ್ದೆ ರೀ. ಅದನ್ನೆಲ್ಲ ಕಟ್ ಮಾಡಾಕಂತೀನಿ ನೋಡಿರಿ ಗೋಳಿ ಪಲ್ಯ ಮಾಡಾಕಂದ್ರೆ ಕೆಲವೊಬ್ರಿಗೆ ಗೊತ್ತಿರುತ್ತೆ ಗೋಳಿ ಪಲ್ಯ, ಕೆಲವೊಬ್ರಿಗೆ ಗೊತ್ತಿರಲ್ಲ. ಇದು ಆರೋಗ್ಯಕ್ಕೆ ಭಾಳ ಒಳ್ಳೆಯದಂತ ಹೇಳ್ತಾರೆ. ಅವಾಗೆಲ್ಲ ನಮ್ಮ ಅಜ್ಜಿ ಜಾಸ್ತಿ ಮಾಡ್ತಿದ್ರು, ಅಂದ್ರೆ ವಾರದಾಗ ಒಂದು 2-3 ಸಲ ಮಾಡ್ತಿದ್ರು. ಸಿಂಪಲ್ ಆಗಿರಿ, ಜಸ್ಟ್ ಉಪ್ಪು ಬೆಳ್ಳುಳ್ಳಿ ಖಾರ ಪುಡಿ ಅಷ್ಟು ಹಾಕಿಬಿಟ್ಟು ಮಾಡೋದು. ಇದಕ್ಕೇನು ಜಾಸ್ತಿ ಏನೋ ಇನ್ಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ ರೀ. ಸಖತ್ತಾಗಿರುತ್ತೆ ಟೇಸ್ಟ್. ನಮ್ಮ ಕಡೆ ಮಾತ್ರ ಜಾಸ್ತಿ ಇರೋದ್ರಿ ಇದು ಗೋಳಿ ಪಲ್ಯ. ಅವಾಗೆಲ್ಲ ಯಾರೂ ಮಾರ್ತಿದ್ದಿಲ್ಲ, ಇವಾಗೆಲ್ಲನೂ ಮಾರ್ಕೆಟ್ ಒಳಗೆ ಸಿಗೋದ್ರಿ. ಈಗಿದ್ರೆ ಅದನ್ನ ತೊಳೆದು ಇಟ್ಟಿದ್ದೆ ಅಂದರೆ ಸಣ್ಣಗೆ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಒಗ್ಗರಣೆಗೆ ಜಸ್ಟ್ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ, ಬೇಕಂದರೆ ಮೆಣಸಿನ್ಕಾಯಿ ಯೂಸ್ ಮಾಡ್ಬೋದು, ಇಲ್ಲ ಖಾರದ ಪುಡಿನ ಯೂಸ್ ಮಾಡ್ಬೋದು ರೀ. ಹಾಕಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಕಟ್ ಮಾಡಿದ್ದ ಗೋಳಿ ಪಲ್ಯ ಹಾಕಿ ಅದನ್ನ ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ, ಜಲ್ದಿ ಮೆತ್ತಗಾಗ್ಬಿಡುತ್ತೆ ಅದು. ಆಮೇಲೆ ಬೇಕಂದರೆ ಇದಕ್ಕೆ ನಾವು ಹೆಸ್ರು ಬೇಳೆನ ಮಿಕ್ಸ್ ಮಾಡಿಬಿಟ್ಟಾದ್ರೂ ಮಾಡ್ಬೋದು, ಇಲ್ಲ ಸ್ವಲ್ಪ ಶೇಂಗಾದ ಪುಡಿ ಹಾಕಿದ್ರೂ ನಡಿತೈತ್ರಿ, ಇಲ್ಲ ಹಂಗನೂ ಮಾಡ್ಬೋದು. ನಾನು ಸ್ವಲ್ಪ ಶೇಂಗಾದ ಪುಡಿ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಗೋಳಿ ಪಲ್ಯ ರೆಡಿ ಆಗುತ್ತೆ ನೋಡಿರಿ. ರೊಟ್ಟಿ ಸಂಗಟ ಸಖತ್ತಾಗಿರುತ್ತೆ, ಹಾಗಾಗಿ ರೊಟ್ಟಿ ಮಾಡೋಣಂತ ಅಂದ್ಕೊಂಡಿದ್ದೀನಿ. ಗೋಳಿ ಪಲ್ಯ ಮತ್ತು ಪುಂಡಿ ಪಲ್ಯ, ಜೋಳದ ರೊಟ್ಟಿ ಸೂಪರಾಗಿರುತ್ತೆ ನೋಡಿರಿ, ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಫುಲ್ ಜವಾರಿ ಊಟ ನೋಡಿರಿ ಈ ಥರ ಗೋಳಿ ಪಲ್ಯ ಮತ್ತು ಪುಂಡಿ ಪಲ್ಯ ಊಟ ಅಂದ್ರೆ. ಈ ಕಡೆ ಹಾಗೆ ಪುಂಡಿ ಪಲ್ಯನೂ ಹುರಿದ್ಬಿಟ್ಟು ಅದನ್ನೂ ಚಟ್ನಿ ರೆಡಿ ಮಾಡಿಬಿಟ್ಟು ಮಸ್ತಾಗಿ ಬಿಸಿ ರೊಟ್ಟಿ ಮಾಡಿ ನಾನು ಊಟ ಎಲ್ಲ ಮುಗಿಸ್ಬಿಟ್ಟು ಮೆಣಸಿನ್ಕಾಯಿ ತೊಳೆದು ಹಾಕಿದ್ದೆ ಅಲ್ರಿ, ಅವನು ಎಲ್ಲ ತುಂಬ ತೊಗೊಂಡು ಬಂದಿದ್ದೀನಿ ನೋಡಿರಿ. ಅಂದರೆ ಆಲ್ರೆಡಿ ಎಲ್ಲ 3 ರೀತಿ ಮೆಣಸಿನ್ಕಾಯಿ ಮಿಕ್ಸ್ ಏನು ಮಾಡಿದ್ದೆಲ್ಲ ಅದನ್ನೆಲ್ಲ ತುಂಬ ತೆಗೆದು ಇಟ್ಟಿದ್ದೆ ರೀ. ಆದರೆ ಬ್ಯಾಡಗಿ ಮೆಣಸಿನ್ಕಾಯಿ ತುಂಬ ತೆಗ್ದಿತ್ತಿಲ್ಲ, ಅಂದರೆ ಸ್ವಲ್ಪ ಇದ್ವಲ್ಲ, ಹಾಗಾಗಿ ಎಲ್ಲ ನಮ್ಮ ಮನೆಯವರು ನಾನು ಇಬ್ಬರು ಸೇರಿಬಿಟ್ಟು ತುಂಬಾ ತೆಗೆದ್ಬಿಟ್ಟು ಇಲ್ಲಿ ಕುಟ್ಟಾಕ ತೊಗೊಂಡು ಬಂದಿದ್ದೀವಿ ನೋಡಿರಿ. ಇಲ್ಲಿ ಬಂದಮೇಲೆ ಅವ್ರ ಸಂಗಟ ಜಗಳನೇ ಮಾಡಿಬಿಟ್ಟೆ. ಯಾಕಂತಂದ್ರೆ ನಾವು ದಪ್ಪ ಉಪ್ಪು ತಂದಿದ್ವಿ, ಆದ್ರೆ ದಪ್ಪ ಉಪ್ಪು ಹಾಕಬಾರ್ದು, ಅದು ಸಣ್ಣ ಆಗಂಗಿಲ್ಲ ಖಾರ, ಅದು ನೀರು ಬಿಡ್ತೈತಿ ಆ ಥರ ಹೇಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಅಂದ್ರೆ ಅವ್ರ ಕಡೆಯಿಂದ ಉಪ್ಪು ಕೊಡೋದು, ಅದನ್ನು ನಾವು ತೊಗೊಂಬಿಟ್ಟು ಬಳಸ್ಬೇಕಂತ ಆ ಥರ ರೀ. ಅದನ್ನೂ ಈ ಕಡೆ ನಾವು ರೊಕ್ಕ ಕೊಡಬೇಕು, ಇದಕ್ಕೂ ರೊಕ್ಕ ಕೊಡಬೇಕು, ಆ ಥರ ಮಾಡಿದ್ರು ಇವತ್ತು. ನನಗೆ ಸಿಟ್ಟು ಬಂದುಬಿಟ್ಟಿತ್ತು. ಆದರೆ ಯಾವುದೇ ಖಾರ ಮಾಡ್ಸಕ್ಕೆ, ಮಸಾಲೆ ಖಾರ ಆಗಲಿ ಕೆಂಪು ಖಾರ ಪುಡಿ ಆಗಲಿ ಮಾಡ್ಸಕ್ಕೆ ಉಪ್ಪಿನಕಾಯಿ ಮಾಡಕ್ಕೂ ಅಷ್ಟೇ ರೀ, ಕಲ್ಲುಪ್ಪನ್ನು ಹಾಕಬೇಕಾಗುತ್ತೆ. ಆದರೆ ಇವರು ಪುಡಿ ಉಪ್ಪನ್ನು ಹಾಕಿ ಕುಟ್ಟಿ ಕೊಟ್ಟರು. ಅಂದರೆ ಈ ಕಡೆ ನಾವು ಅದಕ್ಕೂ ರೊಕ್ಕ ಕೊಟ್ಟು ಅದನ್ನೂ ವಾಪಸ್ ತರಬಾರ್ದಲ್ರಿ ಮನೆಗೆ, ಆ ಥರ ನಮ್ಮ ಕಡೆ ಮಾಡ್ತಾರೋ. ಅದನ್ನೂ ಅಲ್ಲೇ ಬಿಟ್ಟು ಮತ್ತೆ ಕೈಯಿಂದ ರೊಕ್ಕ ಕೊಟ್ಟು ಅದನ್ನ ಖಾರ ಮಾಡಿಸ್ಕೊಂಬಂದ್ವಿ. ಅಂದರೆ ಕುಡ್ಸೋರು ಹೆಂಗೆ ಗೊತ್ತಂದ್ರೆ ಒಂದೊಂದು ಟೈಮ್ದಾಗ ಒಂದೊಂದು ರೀತಿ ನಡ್ಕೊತಾರೋ. ನನಗೂ ಸಿಟ್ಟು ಬರ್ತಾ ಇರ್ತೈತಿ. ಯಾವಾಗಲೂ ಖಾರ ಮಾಡ್ಸಕ್ಕೆ ಪುಡಿ ಉಪ್ಪಕ್ಕಿಂತ ಹಲ್ಲುಪ್ಪ ಬಳಸೋದನ್ನೇ ಬೆಸ್ಟ್ ರೀ. ಅಂದರೆ ಕಲರ್ ಡೌನ್ ಅನಿಸುತ್ತೆ ಪುಡಿ ಉಪ್ಪು ಬಳಸೋದ್ರಿಂದ. ಯಾಕಂದ್ರೆ ಅದ್ರೊಳಗೆ ಜಾಸ್ತಿ ಪ್ರಿಸರ್ವೇಟಿವ್ ಹಾಕಿರ್ತಾರಂತ ಅಂದ್ಕೊಂಡಿದ್ದೀನಿ ನಾನು. ಹಾಗಾಗಿ ನಾನು ಅದನ್ನ ಬಳಸಂಗಿಲ್ಲ ರೀ. ಎಲ್ಲರೂ ಅಡುಗೆಗೆ ಪುಡಿ ಉಪ್ಪು ಬಳಸಿದ್ರೆ ನಾನು ಹಲ್ಲುಪ್ಪನ್ನೇ ಪುಡಿ ಮಾಡಿಬಿಟ್ಟು ಬಳಸ್ತೀನಿ. ಪುಡಿ ಉಪ್ಪಿಗಿಂತ ಹಲ್ಲುಪ್ಪು ಜಾಸ್ತಿ ಸ್ಟ್ರಾಂಗ್ ಇರೋಂಗಿಲ್ಲ ರೀ, ಸ್ವಲ್ಪ ಲೈಟಾಗಿರುತ್ತೆ. ಆದರೆ ನಾವು ಪುಡಿ ಉಪ್ಪು ಏನು ಬಳಸ್ತೀವಲ್ಲ ಸ್ವಲ್ಪ ಹಾಕ್ಬಿಟ್ರೆ ಜಾಸ್ತಿ ಆಗುತ್ತೆ ರೀ. ಅದಕ್ಕಾಗಿ ನನಗೆ ಬಳಸೋಕೆ ಇಷ್ಟ ಆಗಲ್ಲ. ಆದರೆ ಇವತ್ತವರು ಇಲ್ಲ ಪುಡಿ ಉಪ್ಪನ್ನೇ ಹಾಕಬೇಕು, ಅದು ಹಲ್ಲುಪ್ಪು ನೀರು ಬಿಡುತ್ತೆ ಆ ಥರ ಹೇಳಿಬಿಟ್ಟು ಮತ್ತೊಂದು 50-60 ರೂಪಾಯಿ ಲಾಸ್ನು ಮಾಡಿದ್ರು ಏನೂ ಮಾಡೋಕ್ಕಾಗಂಗಿಲ್ಲ ರೀ. ಹಾಗೆ ಮತ್ತು ಅನಿಸುತ್ತೆ ನಮಗೂ ಒಂದ್ಸಲ ಹೊರಗಡೆ ಮಾಡಿಸ್ಕೊಂಬಂದು ಕೊಡೋಕ್ಕಿಂತ ನಾವೇ ಮನೆಯೊಳಗೇ, ಅಂದರೆ ನಮ್ಮದೇ ಆದ ಒಂದು ಕುಟ್ಟೋ ಮಷಿನ್, ಶಾವಿಗೆ ಮಾಡೋ ಮಷಿನ್ ಇದ್ರೆ ಹೆಂಗಿರುತ್ತಪ್ಪ ಅಂತೇಳಿ ಅನ್ಸಕತ್ತೈತೆ ನನಗೆ. ಆದಷ್ಟು ಬೇಗ ಆ ಥರನೂ ಮಾಡ್ಬೇಕಂದು ನಂದು ಒಂದು ಕನಸು ಐತ್ರಿ. ನೋಡೋಣ ನಿಮ್ಮೆಲ್ಲರ ಆಶೀರ್ವಾದದಿಂದ ಅದನ್ನೂ ಆಗ್ಬೇಕಂತೇಳಿ ಅಂದ್ಕೊಂಡಿದ್ದೀನಿ. ಯಾಕಂದರೆ ಹೊರಗಡೆ ಹೋಗಿ ಮಾಡಿಸಿ ತೊಗೊಂಡು ಬಂದು ಕೊಡೋಕ್ಕಿಂತ ನಮಗೆ ಬೇಕಂದಾಗ ನಾವು ಅಂದ್ಕೊಂಡಾಗ ಪಟ್ ಅಂತೇಳಿ ಮಾಡಬೇಕಾದ್ರೆ ನಮ್ಮ ಹತ್ರನೇ ಕುಟ್ಟೋ ಮಷಿನ್ ಆಗಲಿ ಶಾವಿಗೆ ಮಾಡೋ ಮಷಿನ್ ಆಗಲಿ ಇದ್ಬಿಟ್ರೆ ಬೆಸ್ಟ್ ಆಗುತ್ತಲ್ರಿ. ಏನಂತೀರಿ ನೀವು? ನಿಮ್ಮ ಅಭಿಪ್ರಾಯನೂ ಕಮೆಂಟ್ ಮಾಡೋದು ಮರೆಯೋಕೆ ಹೋಗಬೇಡ್ರಿ. ಆದಷ್ಟು ಬೇಗ ರಾಯರ ಆಶೀರ್ವಾದ ಮತ್ತು ನಿಮ್ಮ ಆಶೀರ್ವಾದದಿಂದ ಆ ಕನಸು ನನಸಾಗಲಿ ಅಂತೇಳಿ ನಾನು ಕೇಳ್ಕೊತೀನಿ ರೀ. ಖಾರದ ಪುಡಿ ಆರ್ಡ್ರ್ ಜಾಸ್ತಿ ಇದ್ದು ರೀ, ಮತ್ತು ಕರ್ಜಿಕಾಯಿ ಶೇಂಗಾದ ಹೋಳ್ಗಿನೂ ಆರ್ಡ್ರ್ ಇತ್ತು. ಹಾಗಾಗಿ ಅದನ್ನೂ ರೆಡಿ ಮಾಡಿಬಿಟ್ರೇ ಆಯ್ತಂತ ರೆಡಿ ಮಾಡಾಕಂತೀನಿ ರೀ. ಆ್ಯಕ್ಚುಲಿ ಟೈಮ್ 9 ಗಂಟೆ ಆಗಿತ್ತು. ಮತ್ತು ನಾಳೆ ರೆಡಿ ಮಾಡಿ ನಾಡ್ದು ಕೊಡೋಕೆ ಆಗಂಗಿಲ್ಲ ರೀ. ಅದಕ್ಕಾಗಿ
ಇವತ್ತಿನ ರೆಡಿ ಮಾಡಿ ಇಟ್ರಾಯ್ತು, ನಾಳೆ ಬೆಳಿಗ್ಗೆ ಕೊರಿಯರ್ಗೆ ಹಾಕಕ್ಕೆ ಬರುತ್ತಂತ. ಕರ್ಚಿಕಾಯಿ ಮತ್ತು ಶೇಂಗಾದ ಹೋಳ್ಗೆ ರೆಡಿ ಮಾಡಾಕಂತೀನಿ ನೋಡ್ರಿ. ಟೈಮ್ ಆಲ್ರೆಡಿ 10 ಗಂಟೆ ಆಗಿತ್ತು. ಹೊರಗಡೆ ಮಸ್ತ್ ಗಾಳಿ ಬೀಸಾಕತ್ತಿತ್ತು. ಕಿಟಕಿ ಎಲ್ಲ ತೆಗೆದ್ಬಿಟ್ಟು ನಾನು ಕರ್ಚಿಕಾಯಿನ ಫ್ರೈ ಮಾಡಾಕಂತೀನಿ ನೋಡ್ರಿ. ನಾವು ಇದ್ರ ಫ್ರೆಶ್ಶಾಗಿ ಎಣ್ಣೆ ಹಾಕಿಬಿಟ್ಟು ಎಷ್ಟು ಬೇಕಲ್ಲ ಅಷ್ಟನ್ನು ಮಾಡಿಬಿಟ್ಟು ತಿಂದುಬಿಟ್ರೆ ಟೇಸ್ಟ್ನೂ ಚಲೋ ಇರುತ್ತೆ ನೋಡ್ರಿ. ನಾನು ಎಷ್ಟು ಆರ್ಡ್ರ್ ಬರುತ್ತಲ್ಲ ಅಷ್ಟು ಮಾಡಿಬಿಟ್ಟು ಕೊಡೋಕೆ ಇಷ್ಟಪಡ್ತೀನಿ. ಅಂದರೆ ಜಾಸ್ತಿ ಮಾಡಿ ಜಾಸ್ತಿ ದಿವಸ ಇಟ್ಟು ತಿನ್ನೋದು ಅಷ್ಟೊಂದು ಸರಿ ಅನ್ಸಂಗಿಲ್ಲಲ್ರಿ. ಆದಷ್ಟು ಬೇಕಂದಾಗ ಒಂದು 2 ದಿವಸ ಮೊದಲೇ ಹೇಳಿಬಿಟ್ರೆ ನಾನು ರೆಡಿ ಮಾಡಿಬಿಟ್ಟು ಕೊಟ್ಟು ಕಳ್ಸೋಕೆ ಪ್ರಯತ್ನ ಪಡ್ತೀನಿ ರೀ. ಫ್ರೆಶ್ಶಾಗಿ ಯಾವುದೇ ಅಡುಗೆ ತಿಂದರೆ ಅದು ರುಚಿ ಅನ್ಸುತ್ತೆ. ಅಂದ್ರೆ ಭಾಳ ದಿವಸ ಇಟ್ಟಾಗ ಅದು ಅಷ್ಟು ರುಚಿ ಅನ್ಸಂಗಿಲ್ಲಲ್ರಿ. ನನಗೆ ಕರ್ಚಿಕಾಯಿ ಫ್ರೈ ಮಾಡೋದಂದ್ರೆ ಅಷ್ಟು ಇಷ್ಟ ಆಗಂಗಿಲ್ಲ. ಹೋಳ್ಗೆದು ಇನ್ನೂ ಎಷ್ಟು ಬೇಕಾದಷ್ಟು ಮಾಡ್ತೀನಿ. ಆ್ಯಕ್ಚುಲಿ ಲೇಟ್ ಆಗಿತ್ತು ರೀ. ಮತ್ತು ನಾಳೆ ಕೊಟ್ಟು ಕಳಿಸ್ಬೇಕಂತ ಇವತ್ತು ರಾತ್ರಿನೇ ಮಾಡಾಕತ್ತಿದ್ದು. ಅಂದ್ರೆ ನಾಡ್ದೆ ಕೊಟ್ಟು ಕಳ್ಸಕ್ಕೆ ಆಗಂಗಿಲ್ಲ ರೀ. ಯಾಕಂದ್ರೆ ಒಂದು ಫಂಕ್ಷನ್ಗೆ ಹೋಗೋದೈತಿ. ಅಂದ್ರೆ ನಮ್ಮ ಮನೆಯವರ ರಿಲೇಟಿವ್ಸ್ ಫಂಕ್ಷನ್ಗೆ ಹೋಗೋದೈತಿ. ಅದಕ್ಕಾಗಿ ನಾಡ್ದು ನಾನು ಕೊರಿಯರ್ ಮಾಡಿ ಹೋಗೋದು ಲೇಟ್ ಆಗುತ್ತಲ್ಲ. ಅದಕ್ಕಾಗಿ ನಾಳೆ ಎಷ್ಟೊತ್ತಿದ್ರು ಅದನ್ನೆಲ್ಲ ಕಳಿಸ್ಬೇಕಂತ ಇವತ್ತು ರಾತ್ರಿನೇ ರೆಡಿ ಮಾಡಾಕತ್ತಿದ್ದು ನೋಡ್ರಿ. ಮತ್ತು ಟೈಮ್ನು ಆಲ್ರೆಡಿ 11 ಗಂಟೆ ಆಗಕ್ಕೆ ಬಂದಿತ್ತು. ಇನ್ನು ಊಟನೂ ಇದ್ದಿದ್ದಿಲ್ಲ. ಪಟ್ ಎಲ್ಲ ಮಾಡಿ ಬಾಂಡೆ ಎಲ್ಲ ತೊಳೆದು ಊಟ ಎಲ್ಲ ಮುಗಿಸಿ ಮನ್ಕೋಬೇಕ್ರಿ. ಇವತ್ತಿನ ವ್ಲಾಗ್ನು ಇಲ್ಲೇ ಮುಗಿಸೋಣ್ರಿ. ಇವತ್ತಿನ ವ್ಲಾಗ್ ಹೆಂಗೆ ಅನಿಸ್ತಂತ ಕಮೆಂಟ್ ಮಾಡೋದು ಮರೆಯೋಕೆ ಹೋಗಬೇಡ್ರಿ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಕೊಡೋದು ಮರೆಯೋಕೆ ಹೋಗಬೇಡ್ರಿ. ಇಷ್ಟು ತನಕ ವ್ಲಾಗ್ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ಟೇಕ್ ಕೇರ್.